ಎಲ್ಲರಿಗೂ ಸ್ವಾಗತ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಎ ಇಂದ ಎಂ ವರ್ಗ ಲೆಟರ್ಸ್ನ ಸ್ಟ್ರೋಕ್ಸ್ನ ಯೂಸ್ ಮಾಡ್ಕೊಂಡು ಬರೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಎನ್ನಿಂದ ಝೆಡ್ ವರ್ಗ ಸ್ಟ್ರೋಕ್ನ ಯೂಸ್ ಮಾಡಿ ಬರೆಯೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನನ್ನ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈಗ ಲೆಟರ್ ಎನ್ ಬರೆಯೋದು ಹೇಗೆ ಅಂತ ನೋಡೋಣ. ಲೆಟರ್ ಎನ್ನಿಗೆ ನಾವು ಫಸ್ಟು ಸ್ಟ್ರೋಕ್ಸ್ನ ನೋಡ್ಕೊಂಬಿಡೋಣ. ಯಾವಾಗ ರೈಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ, ಬೇಸಿಕ್ ರೈಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟ್ರೋಕ್ಸ್ನ ಒಂದ್ಸಲ ಮಕ್ಕಳಿಗೆ ರೀಕ್ಯಾಪ್ ಮಾಡಬೇಕು. ದಿಸ್ ಇಸ್ ಡಾಟ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ರೈಟ್ ಸ್ಲಾಂಟಿಂಗ್ ಲೈನ್, ಲೆಫ್ಟ್ ಸ್ಲಾಂಟಿಂಗ್ ಲೈನ್, ರೈಟ್ ಕರ್ವ್, ಲೆಫ್ಟ್ ಕರ್ವ್, ಅಪ್ ಕರ್ವ್, ಡೌನ್ ಕರ್ವ್, ಸರ್ಕಲ್. ಇದನ್ನು ಸ್ವಲ್ಪ ನೀವು ರೀಕ್ಯಾಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಲೆಟರ್ ಹೆನ್ನಿಂದ ಸ್ಟಾರ್ಟ್ ಮಾಡೋಣ. ಹೆನ್ನಿಗೆ ಫಸ್ಟ್ ನಾವು ಸ್ಟ್ಯಾಂಡಿಂಗ್ ಲೈನ್, ದೆನ್ ಸ್ಲಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಒಂಥರ ನೋಡಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ದಿಸ್ ಈಸ್ ಲೆಟರ್ ಎನ್. ಎನ್ ಸೌಂಡ್ ಎನ್ ಹೇರ್ ಟ್ರೇಸ್ ಮಾಡೋದು ಸ್ಟ್ಯಾಂಡಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಲೆಟರ್ ಎನ್. ದೆನ್ ಓನ ನಾವು ಆಲ್ರೆಡಿ ಸರ್ಕಲ್ನ ಪ್ರಾಕ್ಟೀಸ್ ಮಾಡಿಸಿದ್ವಲ್ಲ, ಸೊ ಹಾಗಾಗಿ ಅದೇ ಥರ ನೀವು ಓನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಓ ಸೌಂಡ್ ಅ, ಓ ಸೌಂಡ್ ಅ, ಓನ ಏರ್ ಟ್ರೇಸ್ ಮಾಡಬೇಕು. ಓ ಅಂತ ಓನ ಏರ್ ಟ್ರೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪಿಗೆ ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಸೊ ಏರ್ ಟ್ರೇಸ್ ಮಾಡಿ, ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಪಿ ಲೆಟರ್ ಸೌಂಡ್ ಪಿ ಲೆಟರ್ ಸೌಂಡ್ ಪ್. ಈಗ ಕ್ಯೂ ಬರೆಯೋಣ. ಕ್ಯೂ ಸೇಮ್ ನಾವು ಹೋ ಥರನೇ ಸರ್ಕಲ್ ಹಾಕಬೇಕು. ಸರ್ಕಲ್ ಈ ಥರ ಸರ್ಕಲ್ ಹಾಕಕ್ಕೆ ಹೇಳ್ಬೇಕು. ದೆನ್ ಒಂದು ಸ್ಲಾಂಟಿಂಗ್ ಲೈನ್, ಸ್ಮಾಲ್ ಸ್ಲಾಂಟಿಂಗ್ ಲೈನ್ ಹಾಕಬೇಕು. ದಿಸ್ ಈಸ್ ಲೆಟರ್ ಕ್ಯೂ. ಕ್ಯೂ ಸೌಂಡ್ ಕ್ವ, ಕ್ಯೂ ಸೌಂಡ್ ಕ್ವ. ಕ್ಯೂನ ಏರ್ ಟ್ರೇಸ್ ಮಾಡೋಣ. ಸರ್ಕಲ್, small slanting line, circle, small slanting line. Next letter R. R ಗೆ same standing line, curve, slanting line. ನೋಡಿ, standing line, curve, slanting line. This is letter R. R ನ ಹೇಗೆ ಟ್ರೇಸ್ ಮಾಡೋಣ? Standing line, curve, ಸ್ಲಾಂಟಿಂಗ್ ಲೈನ್. ಆರ್ ಸೌಂಡ್ ಆರ್ ಸೌಂಡ್ ನೀವು ಸೌಂಡ್ನ ರೀಕ್ಯಾಪ್ ಮಾಡ್ತಾ ಇರಬೇಕು, ಆಯ್ತಾ? ಆರ್ ಸೌಂಡ್ ಈಗ ಲೆಟರ್ ಎಸ್ ನೋಡಿ. ಎಸ್ನ ಒಂದು ಕರ್ವ್ ತಗೋಬೇಕು. ಒಂದು ಕರ್ವ್ ತಗೊಂಡು ಅದೇ ಕರ್ವ್ಗೆ ಇನ್ನೊಂದು ಕರ್ವ್ನ ಜಾಯಿನ್ ಮಾಡಬೇಕು. ನೋಡಿ, ಉಲ್ಟಾ ಕರ್ವ್ನ ಜಾಯಿನ್ ಮಾಡಬೇಕು. ದಿಸ್ ಇಸ್ ಲೆಟರ್ ಎಸ್. ದಿಸ್ ಇಸ್ ಲೆಟರ್ ಎಸ್. ಎಸ್ ಸೌಂಡ್ ಎಸ್ ಸೌಂಡ್. ಎಸ್ನ ಹೇರ್ ಟ್ರೇಸ್ ಮಾಡೋಣ. ನೋಡಿ, ಈ ಥರ ಸ್ಮಾಲ್ ಕರ್ವ್ ಮತ್ತು ಇನ್ನೊಂದು ಕರ್ವ್. ದಿಸ್ ಈಸ್ ಲೆಟರ್ ಎಸ್. ಎಸ್ನ ಹೇರ್ ಟ್ರೇಸ್ ಮಾಡಿಸ್ಬೇಕು. ಆದಮೇಲೆ ಎಸ್ ಆದಮೇಲೆ ಲೆಟರ್ ಟಿ ನೋಡಿ. ಟಿಗೆ ಒನ್ ಸ್ಲೀಪಿಂಗ್ ಲೈನ್ ಮತ್ತು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ದಿಸ್ ಈಸ್ ಲೆಟರ್ ಟಿ. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಲೆಟರ್ ಟಿ. ಟಿ ಸೌಂಡ್ ಟ್, ಟಿ ಸೌಂಡ್ ಟ್. ಟಿನ ಹೇಗೆ ಟ್ರೇಸ್ ಮಾಡೋಣ? ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಡಿಂಗ್ ಲೈನ್. ನೀವು ಪದೇ ಪದೇ ಸ್ಟ್ರೋಕ್ಸ್ನ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಟಿ ಆದಮೇಲೆ ಯು. ನಾವು ಕರ್ವ್, ಯುನ ಹೆಂಗೆ ಬರೆಯೋದು ಅಂದರೆ ಹಪ್ ಕರ್ವ್. ಹಪ್ ಕರ್ವ್ನ ಬರೆದ್ರೆ ದಿಸ್ ಇಸ್ ಲೆಟರ್ ಯು. ಯುನ ಏರ್ ಟ್ರೇಸ್ ಮಾಡೋಣ ಈಗ. ನೋಡಿ, ದಿಸ್ ಇಸ್ ಲೆಟರ್ ಯು. ಹಪ್ ಕರ್ವ್, ಅಪ್ಪಿಂದ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ಹಪ್ ಕರ್ವ್. ಏರ್ ಟ್ರೇಸ್ ಆದಮೇಲೆ ಯು ಸೌಂಡ್ ಅ, ಅಂಬ್ರೆಲಾ. ಯು ಸೌಂಡ್ ಅ. ಈಗ ವಿ ಸ್ಟಾರ್ಟ್ ಮಾಡೋಣ. ವಿಗೆ ಎರಡು ಸ್ಲಾಂಟಿಂಗ್ ಲೈನ್ನ ಜಾಯಿನ್ ಮಾಡಬೇಕು. ನೋಡಿ, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ನೋಡಿ, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ದಿಸ್ ಈಸ್ ಲೆಟರ್ ವಿ. ವಿ ಸೌಂಡ್ ವ್ಯಾನ್. ವಿ ಸೌಂಡ್ ವ್ಯಾನ್. ವಿನ ಏರ್ ಟ್ರೇಸ್ ಮಾಡೋಣ. ಸೊ ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ಎರಡು ನಾವು ಒಟ್ಟಿಗೆ ಸೇರಿಸ್ಕೋಬೇಕು. ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ದಿಸ್ ಈಸ್ ಲೆಟರ್
ವಿ ವಿ ಸೌಂಡ್ ವ. ಡಬಲ್ ಡಬ್ಲ್ಯೂ ನೋಡಿ, ಡಬ್ಲ್ಯೂ. ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ದಿಸ್ ಈಸ್ ಡಬ್ಲ್ಯೂ. ಸ್ಲಾಂಟಿಂಗ್ ಲೈನ್ ಎಲ್ಲ ನೋಡಿ ದೊಡ್ಡದು. ಬಿಗ್ ಸ್ಲಾಂಟಿಂಗ್ ಲೈನ್, ಸ್ಮಾಲ್ ಸ್ಲಾಂಟಿಂಗ್ ಲೈನ್, ಸ್ಮಾಲ್ ಸ್ಲಾಂಟಿಂಗ್ ಲೈನ್, ಬಿಗ್ ಸ್ಲಾಂಟಿಂಗ್ ಲೈನ್. ವಾಚ್, ಡಬ್ಲ್ಯೂ ಸೌಂಡ್ ವ. ವಾಚ್. ಡಬ್ಲ್ಯೂನ ಹೇಗೆ ಟ್ರೇಸ್ ಮಾಡೋಣ? ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ದಿಸ್ ಈಸ್ ಲೆಟರ್ ಡಬ್ಲ್ಯೂ. ಡಬ್ಲ್ಯೂ ಸೌಂಡ್ ವ. ವಾಚ್. ಈಗ ಎಕ್ಸ್. ಎಕ್ಸ್ನ ಎರಡೂ ಸ್ಲಾಂಟಿಂಗ್ ಲೈನ ಮಧ್ಯಕ್ಕೆ ತಗೋಬೇಕಷ್ಟೇ ನೋಡಿ. ಎರಡು ಸ್ಲಾಂಟಿಂಗ್ ಲೈನ ಮಧ್ಯಕ್ಕೆ ತಗೋಬೇಕು ನೋಡಿ. ಮಧ್ಯದಿಂದ ಪಾಸ್ ಆದರೆ ದಿಸ್ ಈಸ್ ಲೆಟರ್ ಎಕ್ಸ್. ಎಕ್ಸ್ ಸೌಂಡ್ ಕ್ಸ್. ಎಕ್ಸ್ ಸೌಂಡ್ ಕ್ಸ್. ಸೆಲ್ಲೋಫೋನ್. ಎಕ್ಸ್ನ ಹೇಗೆ ಟ್ರೇಸ್ ಮಾಡೋಣ? ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ದಿಸ್ ಈಸ್ ಲೆಟರ್ ಎಕ್ಸ್. ಈಗ ವೈ. ಒಂದು ಸ್ಲಾಂಟಿಂಗ್ ಲೈನು ಮತ್ತೆ ಇನ್ನೊಂದು ಬಿಗ್ ಸ್ಲಾಂಟಿಂಗ್ ಲೈನ್. ಸ್ಮಾಲ್ ಸ್ಲಾಂಟಿಂಗ್ ಲೈನ್, ಬಿಗ್ ಸ್ಲಾಂಟಿಂಗ್ ಲೈನ್. ದಿಸ್ ಈಸ್ ಲೆಟರ್ ವೈ. ವೈನ ಹೇಗೆ ಟ್ರೇಸ್ ಮಾಡೋಣ? ಸ್ಮಾಲ್ ಸ್ಲಾಂಟಿಂಗ್ ಲೈನ್, ಬಿಗ್ ಸ್ಲಾಂಟಿಂಗ್ ಲೈನ್. ವೈ ಸೌಂಡ್ ಯಾ, ಯೋ ಯೋ. ನೆಕ್ಸ್ಟ್ ಝೆಡ್. ಝೆಡ್ಗೆ ಸ್ಲೀಪಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ದಿಸ್ ಈಸ್ ಲೆಟರ್ ಝೆಡ್. ಝೆಡ್ ಸೌಂಡ್ ಝ್. ಝೆಡ್ ಸೌಂಡ್ ಝೂ. ಸೊ ಝೆಡ್ನ ನಾವು ಹೇಗೆ ಟ್ರೇಸ್ ಮಾಡೋಣ? ಸ್ಲೀಪಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಇನ್ನೊಂದ್ಸಲ ಎರಡು ಟ್ರೇಸ್ ಮಾಡಿ. ಸ್ಲೀಪಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ನಾನು ಇವತ್ತು ಎನ್ನಿಂದ ಝೆಡ್ವರೆಗ ಸ್ಟ್ರೋಕ್ಸ್ನ ಯೂಸ್ ಮಾಡಿಕೊಂಡು ಬರೆಯೋದು ಹೇಗೆ ಮತ್ತು ವಿತ್ ಲೆಟರ್ ಸೌಂಡ್ಸ್ ಕೂಡ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಹಾಕಿದ್ದೆ ಅಲ್ವಾ ಇವಾಗ. ನೆಕ್ಸ್ಟ್ ನಾನು ನಿಮಗೆ ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡೋದು, ಸ್ಟ್ರೋಕ್ಸ್ನ ಯೂಸ್ ಮಾಡಿ ಬರೆಯೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದು ಕೂಡ 2 ವಿಡಿಯೋದಲ್ಲಿ ಆಗುತ್ತೆ. ಆದಷ್ಟು ಒಂದೇ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನಾನು 2 ವಿಡಿಯೋದಲ್ಲಿ ಅದನ್ನು ಮುಗಿಸ್ಕೊಡ್ತೀನಿ. ನೀವು ನಾನು ಇದನ್ನು 2 ವಿಡಿಯೋ ಬೇಕು ಅಂತ ಮುಗಿಸ್ತಾ ಇದ್ದೀನಿ. ನಿಮಗೆ ಒಂದೊಂದು ದಿನಕ್ಕೆ ಇಷ್ಟಿಷ್ಟನ್ನ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಲ್ಲ. ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತವೆ, ಬರೆಯೋದು ಕಷ್ಟ ಆಗುತ್ತೆ. ನೀವು ಒಂದು ದಿನಕ್ಕೆ 2 ಲೆಟರ್ನ ಕಲಿಸ್ಕೊಡಿ. ಸ್ಕೂಲಲ್ಲಿ ಆದರೆ ಒಂದು ದಿನಕ್ಕೆ ಒಂದೊಂದು ಕಲಿಸ್ಕೊಡ್ತೀವಿ. ಮತ್ತು ನಾವು ಸ್ಟ್ರೋಕ್ಸ್ನ ಯೂಸ್ ಮಾಡಿ, ಸೌಂಡ್ಸ್ನ ಯೂಸ್ ಮಾಡಿ, ಅದಕ್ಕೊಂದು ರೈಮ್ಸ್ನ ಯೂಸ್ ಮಾಡಿ ಹೇಳ್ಕೊಡೋದ್ರಿಂದ ನಮಗೆ ಒಂದೊಂದು ಲೆಟರ್ ಬರುತ್ತೆ. ಸೊ ನಿಮಗೆ 2 ಲೆಟರ್ನ ಹೇಳ್ಕೊಡ್ಬೋದು. ಮಕ್ಕಳಿಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡು ಕೂರಿಸ್ಕೊಂಡು ಮಕ್ಕಳು ಕಲ್ತ್ಕೊಂಡ್ರೆ ಓಕೆ, ಕಲ್ತಿಲ್ಲ ಅಂದರೆ ಒಂದು ಲೆಟರೇ ಹೇಳ್ಕೊಡ್ಬೇಕು. ಸೊ ನೀವು ಮಕ್ಕಳಿಗೆ ನೀವು ಹೇಳ್ಕೊಡೋ ವಿಧಾನನ ತಿಳ್ಕೊಂಡ್ರೆ ಮಕ್ಕಳಿಗೆ ನಾವು ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.